ಹಾಯ್ ಎಲ್ಲರಿಗೂ, ನಾನು ರೇವತಿ. ವೆಲ್ಕಮ್ ಬ್ಯಾಕ್ ಟು ಆರ್ ರೆಸಿಪೀಸ್. ಇವತ್ತು ನಾನು ಸ್ಪೆಷಲ್ ಆದಂಥ ಒಂದು ಸುಲಭನಾದಂಥ ಡಿಶ್ ಜೊತೆಗೆ ಬಂದಿದ್ದೀನಿ. ತಮ್ಮನೇಲಿ ನೋಡ್ತಿದ್ದಾಗೆ ಗೊತ್ತಾಗಿರ್ಬೋದು ನಿಮಗೆ. ಹೌದು, ನಾನಿವತ್ತು ಫಿಶ್ಶಿಂದ ಕಬಾಬ್ ಮಾಡೋದು ಹೇಗೆ ಅಂತೇಳಿ ತೋರಿಸೋಣ ಅಂತ ಬಂದಿದ್ದೀನಿ. ಈ ರೆಸಿಪಿ ತುಂಬ ಸುಲಭ ಮತ್ತು ಟೇಸ್ಟಿ, ಹೆಲ್ತಿ ಕೂಡ ಆಗಿರುತ್ತೆ. ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಟೇಸ್ಟಿಯಾಗಿ ನಾವು ಫಿಶ್ ಕಬಾಬನ್ನು ಮಾಡ್ಬೋದು. ಫಿಶ್ ಕಬಾಬ್ ತಿನ್ನೋದು ಮತ್ತು ಫಿಶನ್ನು ಉಪಯೋಗಿಸೋದು ಮಕ್ಕಳಿಗೆ ತುಂಬ ಹೆಲ್ತ್ಗೆ ಒಳ್ಳೆಯದು. ಇದರಿಂದ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಬನ್ನಿ ಮಾಡೋದು ಹೇಗೆ ಮತ್ತು ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ನಾನಿಲ್ಲಿ ಮೊದಲಿಗೆ ಅರ್ಧ kg ಅಷ್ಟು ಮೀನನ್ನು ಕಟ್ ಮಾಡಿ ತೊಳೆದು ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಿಂಬೆಹಣ್ಣು ರಸ, 2 ಪೌಡರಷ್ಟು ತೇಜು ಕಬಾಬ್ ಪೌಡ್ರನ್ನ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ಬ್ರ್ಯಾಂಡ್ ಯೂಸ್ ಮಾಡ್ಕೊಬೋದು. 1 ಮೊಟ್ಟೆ ಬೇಕಾಗುತ್ತೆ. ನಾನಿಲ್ಲಿ ಮೊದಲಿಗೆ ಮೊಟ್ಟೆಯನ್ನು ಒಡೆದು ಸೇರಿಸ್ಕೊತಾ ಇದ್ದೀನಿ. ಅರ್ಧ kg ನಾವು ಫಿಶ್ ಅಥವಾ ಚಿಕನ್ಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಕರೆಕ್ಟಾಗೇ ಬರುತ್ತೆ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣಿನ ರಸ, 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿರೋದು, 1/4 ಸ್ಪೂನಷ್ಟು ಉಪ್ಪು ಮತ್ತು ಈಗ 2 ಪ್ಯಾಕೆಟಷ್ಟು ನಾನು ಕಬಾಬ್ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ನೀವು ಇಲ್ಲಿ ಕಲರು ಅಥವಾ ಕಾರ್ನ್ಫ್ಲೋರನ್ನು ಸೇರಿಸೋ ಅವಶ್ಯಕತೆ ಬರೋದಿಲ್ಲ. ಕಲರ್ ಅಥವಾ ಕಾರ್ನ್ಫ್ಲೋರ್ ಸೇರಿಸ್ಬೇಕು ಅಂದರೆ ಕಬಾಬ್ ಪೌಡ್ರನ್ನ ಸೇರಿಸೋದು ಬೇಕಾಗಲ್ಲ, ಅದರಲ್ಲೇ ಮಾಡ್ಕೊಬೋದು. ಇಲ್ಲಾಂದರೆ ಇದನ್ನು ಉಪಯೋಗಿಸಿದ್ರೆ ನಾವು ಖಾರದ ಪುಡಿ ಅಥವಾ ಕಲ್ಲರು ಅಥವಾ ಕಾರ್ನ್ಫ್ಲೋರು ಸೇರಿಸೋ ಅವಶ್ಯಕತೆ ಬರಲ್ಲ. ಕಬಾಬ್ ಪೌಡ್ರನ್ನೇ ಡೈರೆಕ್ಟಾಗಿ ಯೂಸ್ ಮಾಡ್ಕೊಬೋದು. ಇದನ್ನು ನೀಟಾಗಿ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗೋಂಗೆ ಕೈಯಲ್ಲಿ ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡೋದಕ್ಕೆ 1/4 ಗಂಟೆ ಇಟ್ಬಿಡಿ. ಆ ನಂತರ ನಾವು ಎಣ್ಣೆ ಕಾಯಿಸ್ಕೊಂಡು ತೊಗೊಬೇಕು. ನೋಡಿ, ಇಲ್ಲಿ 1/4 ಗಂಟೆ ಆದಮೇಲೆ ನಾನು ಕಾಯ್ದಿರೋ ಎಣ್ಣೆಗೆ ಒಂದೊಂದೇ ಪೀಸನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾವು ಹೈ ಫ್ಲೇಮಲ್ಲೇ ಕುಕ್ ಮಾಡ್ಕೊಬೇಕಾಗುತ್ತೆ. ಈಗ ನೋಡಿ, ಎಲ್ಲ ಕಡೆ ನಾನು ಬಿಡ್ತಾ ಇದ್ದೀನಿ. ಒಂದೊಂದೇ ಮುಳುಗೋ ಅಷ್ಟು ನಾವು ಹಾಕ್ಕೊಬೇಕಾಗುತ್ತೆ. ಇದಕ್ಕೆ ನಾನು ಕಡಿಮೆ ಎಣ್ಣೆನೇ ತೊಗೊಂಡಿದ್ದೀನಿ, ಯಾಕೆಂದರೆ ಇದನ್ನು ಬೇರೆ ಡಿಶಸ್ಗೆ ನಾವು ಯೂಸ್ ಮಾಡೋದಕ್ಕಾಗಲ್ಲ. ಆದ್ದರಿಂದ ಇದು ಎಣ್ಣೆ ವೇಸ್ಟೇ ನೆಕ್ಸ್ಟ್ ಟೈಮ್ಗೆ. ಅದಕ್ಕೋಸ್ಕರ ನೀವು ಕೂಡ ಕಡಿಮೆ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ಈಗ ನಾನು ಫ್ಲಿಪ್ ಮಾಡಿಕೊಂಡು 2 ಕಡೆ ಹದವಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು ಚಿಕನ್ ಬೇಯೋಷ್ಟು ಜಾಸ್ತಿ ಟೈಮ್ ಏನು ಬೇಯಬೇಕಾಗಿಲ್ಲ. ಚಿಕನ್ ಅಂದರೆ ಒಂದು 7-8 ನಿಮಿಷಗಳ ಕಾಲನಾದರೂ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫಿಶ್ಶು ಹಾಗೇನಿಲ್ಲ, ಬೇಗನೆ ಬೆಂದ್ಬಿಡುತ್ತೆ. ಇದು ಸಾಂಬಾರ್ಗೆ ಹಾಕಿದ್ರೂ ಕೂಡ ಬೇಗ ಬೇಯುತ್ತೆ, ಹಾಗೆಯೇ ಎಣ್ಣೆನಲ್ಲಿ ಕೂಡ ಬೇಗ ಬೇಯುತ್ತೆ. ಮೇಲಿಂದ ಕೋಟಿಂಗ್ ಬೇಯೋ ಅಷ್ಟೊತ್ತಿಗೇನೆ ಒಳಗಡೆ ಫಿಶ್ ಕೂಡ ಬೆಂದೋಗ್ಬಿಟ್ಟಿರುತ್ತೆ. ನಾವು ಒಂದು 3-4 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಳ್ಳೆ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸ್ಮೂತಿಯಾಗಿ ನಮಗೆ ಫಿಶ್ ಬೆಂದು ರೆಡಿ ಆಗಿಬಿಡುತ್ತೆ. ನೋಡಿ, ಈಗ ನಾನು ಎಣ್ಣೆಯಿಂದ ಒಂದೊಂದೇ ಪೀಸಸ್ಸನ್ನು ಹೊರಗಡೆ ತೆಕ್ಕೊತಾ ಇದ್ದೀನಿ. ನಾನು ಎಲ್ಲ ಪೀಸಸ್ನೂ ಇದೇ ಥರ ಫ್ರೈ ಮಾಡಿಕೊಂಡು ತೆಕ್ಕೊಂಡಿದ್ದೀನಿ. ನೋಡಿ, ಈ ಥರ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮಾಡೋದು ಕೂಡ ತುಂಬ ಈಸಿ. 1/4 ಗಂಟೆ ಒಳಗಡೆ ಎಲ್ಲ ನಿಮಗೆ ಕಬಾಬು ರೆಡಿ ಆಗಿಬಿಡುತ್ತೆ. ನೀವು ಟ್ರೈ ಮಾಡಿ, ಅಥವಾ ಟ್ರೈ ಮಾಡಿದರೆ ನಮ್ಮ ರೆಸಿಪಿ ಹೇಗೆ ಬಂತು ಅಂತೇಳಿ ಖಂಡಿತ ಒಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಅಡುಗೆಗೋಸ್ಕರ ನಿಮ್ಮ ಕಡೆಯಿಂದ ಒಂದು ಲೈಕ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮಗೆ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು.